ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಎಳ್ಳುಂಡೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ 100 ಗ್ರಾಮಷ್ಟು ಬಿಳಿ ಎಳ್ಳನ್ನು ತಗೊಂಡು ನಾನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ. ಈ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಒಂದೇ ಸಲ ನಾವು ಹಾಕಿ ಫ್ರೈ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಕರಿ ಎಳ್ಳು ಒಂದು ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ, ಆದರೆ ಬಿಳಿ ಎಳ್ಳು ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಎಳ್ಳುಂಡೆ ಮಾಡಬೇಕಂದ್ರೆ ನಾನು ಯಾವುದೇ ರೀತಿಯಿಂದಲೂ ಬೆಲ್ಲದ ಪಾಕವನ್ನು ತೆಗೆಯೋದಿಲ್ಲ ಫ್ರೆಂಡ್ಸ್. ಈ ಬಿಳಿ ಎಳ್ಳು ಚೆನ್ನಾಗಿ ಫ್ರೈ ಆಗೋವರೆಗೆ, ಚಟ್ಪಟ್ ಅನ್ನೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಅದನ್ನು ಈಗ ಸಪ್ರೇಟಾಗಿ ತೆಗೆದಿಟ್ಟಿದ್ದೇನೆ. ಅದೇ ಬಾಣಲೆಗೆ ಮತ್ತು 100 ಗ್ರಾಮಷ್ಟು ಕರಿ ಎಳ್ಳು ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೇನೆ. ಈಗ ಇಲ್ಲಿ 100 ಗ್ರಾಮ್ ಕರಿ ಎಳ್ಳು ಮತ್ತು 100 ಗ್ರಾಮ್ ಬಿಳಿ ಎಳ್ಳು ಅಂದಮೇಲೆ 200 ಗ್ರಾಮ್ ಎಳ್ಳಿಗೆ 250 ಅಂದರೆ 1/4 kg ಅಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ. ಈ ಕರಿ ಎಳ್ಳು ಕೂಡ ಒಂದು ಸ್ವಲ್ಪ ಚಟ್ಪಟ್ ಅನ್ನೋವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಈ ಕರಿ ಎಳ್ಳನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್, ಮತ್ತು 1/4 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ. ಇದು ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ ಫ್ರೆಂಡ್ಸ್. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡ್ಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಸಾಕು, ಭಾಳ ನೀರು ಬೇಡ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗಿರ್ಬೋದು ಅಷ್ಟೇ ನೀರು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದು ಬೆಲ್ಲ ಕರಗಿದ್ರೆ ಸಾಕು. ಇದರಲ್ಲಿ ನಾವೇನು ಬೆಲ್ಲದ ಪಾಕ ಮಾಡ್ಕೊಳ್ಳೋದು ಏನು ಬೇಡ, ಎಲ್ಲ ಬೆಲ್ಲ ಒಂದೇ ಥರ ಕರಗಬೇಕು ಫ್ರೆಂಡ್ಸ್. ಆದರೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಈ ರೀತಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಈಗ ಚಳಿಗಾಲ ಆಗಿರುವುದರಿಂದ ಫ್ರೆಂಡ್ಸ್, ಈ ಕರಿ ಎಳ್ಳಾಗಿರ್ಬೋದು ಬಿಳಿ ಎಳ್ಳಾಗಿರ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಎಳ್ಳುಂಡೆ ಮಾಡಿ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ತುಪ್ಪ ಹಾಕಿದ್ದರಿಂದ ಎಳ್ಳುಂಡೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಈ ಬೆಲ್ಲ ಒಂದು ಸಲ ಎಲ್ಲವೂ ಚೆನ್ನಾಗಿ ಕರಗಿದ ಮೇಲೆ ಭಾಳ ಹೊತ್ತೇನು ಇದನ್ನು ಕುದಿಸೋದು ಬೇಡ ಫ್ರೆಂಡ್ಸ್. ಒಂದೇ ನಿಮಿಷ ಟೈಮ್ ಇಟ್ಟು ಒಂದೇ ನಿಮಿಷ ನೀವು ಅದನ್ನು ಕರಗಿಸಿದರೆ ಸಾಕು. ಯಾಕಂದರೆ ಒಂದು ಸಲ ಬೆಲ್ಲ ಪೂರ ಕರಗಿತು ಅಂತ ಗೊತ್ತಾದ ಕೂಡಲೇ ನಾವು ಇಲ್ಲಿ ಎಳ್ಳನ್ನು ಸೇರಿಸ್ಕೋಬೇಕು. ಇಲ್ಲಾಂದರೆ ಬೆಲ್ಲದ ಪಾಕ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವೇನು ಇಲ್ಲಿ ಭಾಳ ನೀರನ್ನೇನು ಸೇರಿಸ್ಕೊಂಡಿಲ್ಲಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು. ಈಗ ನಾನು ಇದಕ್ಕೆ ಎಳ್ಳನ್ನು ಸೇರಿಸ್ಕೊತೇನೆ. ಎಳ್ಳನ್ನು ಸೇರಿಸ್ಕೊತಿರುವಾಗ ಗ್ಯಾಸನ್ನು ಆಫ್ ಮಾಡಬಾರ್ದು, ಸಣ್ಣ ಉರಿಯಲ್ಲಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೇ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಆದರೆ ಎಳ್ಳನ್ನು ಉರಿದ ಕೂಡಲೇ ಫ್ರೆಂಡ್ಸ್ ನಾವು ಬಿಸಿ ಇರುವಾಗಲೇ ಹಾಕ್ಕೋಬಾರ್ದು, ಎಳ್ಳು ಪೂರ ತಣ್ಣಗಾಗಿರಬೇಕು. ಈಗ ಇಲ್ಲಿ ಗ್ಯಾಸನ್ನು ಈಗ ಆಫ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಈಗ ಕೈ ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡು ಈ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು. ಕೈ ಸ್ವಲ್ಪ ಇದು ಬೆಚ್ಚಗೇನಿದೆ ಫ್ರೆಂಡ್ಸ್, ಆದರೆ ಬೆಚ್ಚ ಇರುವಾಗಲೇ ಕೈಗೆ ನೀರು ಹತ್ಕೊಂಡು ಈ ರೀತಿ ಉಂಡೆ ಮಾಡ್ತಿದ್ದೇನೆ ನಾನು. ಇಲ್ಲಾಂದರೆ ಆಮೇಲೆ ಪೂರ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ತಣ್ಣಗಾದ್ಮೇಲೆ. ಅದಕ್ಕೋಸ್ಕರ ನಿಮಗೆ ಕೈಯಲ್ಲಿ ಎಷ್ಟು ಬಿಸಿ ತಡ್ಕೋಬೋದು ಅಷ್ಟು ಬಿಸಿಯನ್ನು ಇರುವಾಗಲೇ ನೀವು ಈ ರೀತಿ ಉಂಡೆ ಮಾಡ್ಕೋಬೇಕು. ಎಷ್ಟು ಈಸಿ ಮೆಥಡಲ್ಲಿ ನಾನು ಎಳ್ಳುಂಡೆ ಮಾಡಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿದಿರಲ್ಲ ಫ್ರೆಂಡ್ಸ್. ಈ ರೀತಿ ಉಂಡೆನ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಒಂದು 200 ಗ್ರಾಮ್ ಎಳ್ಳು 250 ಗ್ರಾಮ್ ಬೆಲ್ಲದಿಂದ ಸಾಧಾರಣವಾಗಿ ಒಂದು 8ರಿಂದ ಒಂದು 12 ಉಂಡೆನ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್.